ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡೀನಾ. ನಾನು ಒಬ್ಬ ಹೆಮ್ಮೆಯ ಕನ್ನಡತಿ. 3 ನಿಮಿಷದ ನನ್ನ ಪುಟ್ಟ ಪ್ರಯತ್ನ. ಈ ವಿಡಿಯೋ ಸಂದೇಶಗಳ ಮೂಲಕ ನಾನು ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಹಾಗೂ ವಿಶ್ವದ ಎಲ್ಲೆಡೆಯಲ್ಲೂ ಇರುವ ಕನ್ನಡ ಮಕ್ಕಳೊಟ್ಟಿಗೆ, ಕನ್ನಡ ಯುವಕರೊಟ್ಟಿಗೆ, ಕನ್ನಡ ಸ್ನೇಹಿತರೊಟ್ಟಿಗೆ ನನಗೆ ಕನ್ನಡ ಭಾಷೆಯ ಮೇಲೆ ಇರುವ ಪ್ರೀತಿ, ಗೌರವ, ಅಭಿಮಾನವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಈ ದಿನ ಇಡೀ ದೇಶ 76ನೆಯ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುವಾಗ ನನಗೆ ನಾನು ಒಂದು ಪ್ರಶ್ನೆಯನ್ನು ಹಾಕಿಕೊಂಡೆ. ಡೀನಾ, ನೀನು ನಿನ್ನ ದೇಶಕ್ಕಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ಭಾಷೆಗಾಗಿ ಏನು ಮಾಡಿದ್ಯಾ ಎಂಬುದಾಗಿ ಕೇಳಿಕೊಂಡಾಗ ಕೆಲವು ವಿಷಯಗಳು ನನಗೆ ಗೋಚರವಾಯಿತು. ಅದನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ನಾನು ಹುಟ್ಟಿ ಬೆಳೆದು, ಮಂಡ್ಯ ಜಿಲ್ಲೆಯಲ್ಲಿ ಇರುವ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಆಂಗ್ಲ ಮಾಧ್ಯಮದಲ್ಲಿ ಮುಗಿಸಿದ ನಂತರ ಮಂಡ್ಯದ ಮೈ ಶುಗರ್ ಜೂನಿಯರ್ ಕಾಂಪೋಸಿಟ್ ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ವಿಜ್ಞಾನವನ್ನು ಅಭ್ಯಾಸ ಮಾಡಿ, ಬೆಂಗಳೂರು ಜಿಲ್ಲೆಯಲ್ಲಿ ಮ್ಯೂಸಿಯಂ ರಸ್ತೆಯಲ್ಲಿ ಇರುವ ಸೆಂಟ್ ಜೋಸೆಫ್ಸ್ ಈವ್ನಿಂಗ್ ಕಾಲೇಜಿನಲ್ಲಿ ನನ್ನ 3 ವರ್ಷದ BA ಜರ್ನಲಿಸಮನ್ನು ಸಂಪೂರ್ಣಗೊಳಿಸಿಕೊಂಡು ನನ್ನ ಉನ್ನತ ಶಿಕ್ಷಣವನ್ನು ನಾನು ಆಂಗ್ಲ ಭಾಷೆಯಲ್ಲಿಯೇ ಮುಗಿಸಿಕೊಂಡೆ. 20 ವರ್ಷಗಳ ಕಾಲದಿಂದ, ಅಂದರೆ 2004ನೇ ಇಸುವಿಯಿಂದ ಇಲ್ಲಿಯವರೆಗೂ ನಾನು ಕಾರ್ಪೊರೇಟ್ ವಿಶ್ವದಲ್ಲಿ ನಾಯಕರುಗಳಿಗೆ ನಾಯಕತ್ವದ ತರಬೇತಿಯನ್ನು ಆಂಗ್ಲ ಭಾಷೆಯಲ್ಲಿ ನೀಡ್ತಾ ಬಂದಿದ್ದೇನೆ. ನಾನು ಯೋಚನೆ ಮಾಡಿದ್ದು, ನಾನು ನನ್ನ ಬಾಲ್ಯದಲ್ಲಿ ಕಲಿತಂಥ ಮೌಲ್ಯಗಳು, ನನ್ನ ಬಾಲ್ಯದಲ್ಲಿ ಆಳವಾದಂಥ ಜ್ಞಾನ ಭಂಡಾರವನ್ನು ನಾನು ಕವಿ ಕಾವ್ಯ ಪರಿಚಯಗಳಿಂದ ಕಲಿತದ್ದು. ಕುವೆಂಪು, ಬೇಂದ್ರೆ, ಪಂಪ, ರನ್ನ, ಪೊನ್ನ, ಜನ್ನ, ಈ ಕವಿಗಳ ಕಾವ್ಯದ ಮುಖಾಂತರ ನಾನು ಕಲಿತಂಥ ಆ ಒಂದು ಜ್ಞಾನವನ್ನು ನಾನು ನಾಯಕತ್ವ ತರಬೇತಿಗಳಲ್ಲಿ, ನಾಯಕತ್ವದ ಮೌಲ್ಯಗಳಲ್ಲಿ ನಾನು ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಬಂದಿದ್ದೇನೆ. ಇನ್ನು ಮುಂದೆ ಸ್ನೇಹಿತರೆ, 3 ನಿಮಿಷದ ನನ್ನ ಪುಟ್ಟ ಪ್ರಯತ್ನ, ಈ ವಿಡಿಯೋ ಸಂದೇಶಗಳ ಮೂಲಕ ನಾನು ಕನ್ನಡ ಭಾಷೆಯಲ್ಲಿ ನಾಯಕತ್ವದ ಮೌಲ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕನ್ನಡ ಭಾಷೆಯನ್ನು ಉಳಿಸೋಣ, ಬೆಳೆಸೋಣ, ನಮ್ಮ ಸಿರಿಯನ್ನು ಹೆಚ್ಚಿಸೋಣ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ವಂದನೆಗಳು.